ಅದೇ ಅವರು ಕೋಇನ್ಸಿಡೆನ್ಷಿಯಲಿ ಹಂಗಾಗುತ್ತವೆ. ಈ ಸಿನಿಮಾದಲ್ಲಿ ಆ ಥರದ್ದು ಫಸ್ಟ್ ಟೈಟ್ಲು ಸ್ವಲ್ಪ ದೊಡ್ಡದಿತ್ತು. ಆ್ಯಕ್ಚುಲಿ ಆ ಟೈಟ್ಲು ನಾನು ಹೇಳಿದ್ದು, ಆಕಾಶ ಭೂಮಿ ಒಂದಾದ ಹಾಗಿದೆ ಅನ್ನೋ ಒಂದು ಟೈಟ್ಲ್ ಹೇಳಿದ್ದೆ. ಸೊ ಅದನ್ನು ಇವ್ರು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ ನೋಡಿ ಭುವನಂ ಗಗನಂ ಅಂತ. ಅಂದರೆ ಅದ್ರ ಮಧ್ಯೆ ಒಂದಷ್ಟು ವಿಷಯಗಳಿದೆಯಲ್ಲ, ಅದು ಸೇರೋ ಥರ ಕಾಣಿಸ್ತವೆ. ಭುವನಂ ಗಗನಂ ಎರಡದ್ರೆ ಭೂಮಿ ಆಕಾಶ ಸೇರೋ ಥರ ಕಾಣುತ್ತೆ, ಬಟ್ ಅದಲ್ಲ, ವಿಷಯ ಬೇರೆ ಇದೆ. ಅದಕ್ಕೆ ಸೇರಿಸೋದಕ್ಕೆ ಬೇರೆ ಏನೋ ಬರುತ್ತೆ, ಮಳೆ ಬರುತ್ತೆ, ಇನ್ನೊಂದು ಬರುತ್ತೆ. ಆ ಲೈನ್ಸಲ್ಲಿ ಒಂದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಅಪ್ಪು ಸರ್ ಆಶೀರ್ವಾದ ಯಾವತ್ತೂ ಇರುತ್ತೆ. ಬಿಕಾಸ್ ಅವ್ರ ಜೊತೆ ಮಾತಾಡಿದ್ದು ಒಂದೇ ಸತಿ ಫೋನಲ್ಲಿ, ಒಂದೆರಡು ಸಲ ಪರಿಚಯ ಆಗಿರ್ಬೇಕಷ್ಟೇ. ಬಟ್ ಅವ್ರ ಜೊತೆ ಇರುವಂಥ ಕನೆಕ್ಷನ್ ಇದೆಯಲ್ಲ, ಅದು ಲೈಫ್ ಟೈಮ್ ನಾನು ಜ್ಞಾಪಕ ಇಟ್ಕೊತೀನಿ. ಬಿಕಾಸ್ ಅದೊಂಥರ ಹೆಂಗಂತಂದರೆ ನಮ್ಮ ಮನೆಯವ್ರ ಥರ ಫೀಲ್ ಮಾಡ್ಕೊಳ್ತೀನಿ. ಬಿಕಾಸ್ ಅವರೇ ಒಬ್ಬ ಸೂಪರ್ ಸ್ಟಾರ್ ಯಾರು ನಾನು ಫೋನ್ ಮಾಡಿದರೆ ಫಸ್ಟ್ ಟೈಮು ಹೊಗಳಿದ್ರೆ ನನ್ನನ್ನು, ಅದು ಅಪ್ಪು ಸರ್. ಹಾಗಾಗಿ ಅವ್ರು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಾನೆ ಇರ್ತಾರೆ. ನನ್ನ ಎಲ್ಲ ಸಿನಿಮಾಗಳನ್ನೂ ಅವ್ರು ರತ್ನ ಪ್ರಪಂಚ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದು, ಫೋನ್ ಮಾಡಿದ್ದವರು. ಅದಾದಮೇಲೆ ಎಲ್ಲ ಸಿನಿಮಾಗಳನ್ನೂ ಅವ್ರಿಗೆ ತೋರಿಸಿದೆ ಮೋಸ್ಟ್ಲಿ ನಾನು. ಯಾಕಂದರೆ ಅವರು ಇಷ್ಟೊಳ್ಳೆ ಪರ್ಫಾರ್ಮರ್, ನೀವು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತೀರ ಫ್ರೇಮಲ್ಲಿ ಅಂತ ಅವ್ರು ನನ್ನ ಬಗ್ಗೆ ಒಂದು ಆಸಕ್ತಿ ಇತ್ತು ಅನಿಸುತ್ತೆ. ಸೊ ಹಾಗಾಗಿ ನಾನು ಎಲ್ಲ ಸಿನಿಮಾಗಳು ತೋರಿಸ್ತಿದ್ದೆ. ಈ ಸಿನಿಮಾ ಮತ್ತೆ ಸರ್ ನಿಮ್ಮ ಕಡೆ ಟೈಟ್ಲ್ ಇದು ಅಂತ ಹೇಳಿ ತೋರಿಸ್ತಿದ್ದೆ ಅವ್ರಿಗೆ. ಅದೆಲ್ಲವೂ ಡೆಫಿನೆಟ್ಲಿ ಮಿಸ್ ಆಗುತ್ತೆ. ಬಟ್ ಅಪ್ಪು ಸರ್ ನಮಗೆ ಎಲ್ಲ ಹೊಸ ಕಲಾವಿದರಿಗೆ ಮತ್ತು ಅವ್ರು ಮಾಡಿರೋ ಕೆಲಸಗಳು, ಅವರು ನಡ್ಕೊಂಡಿರೋ ರೀತಿ ನಮ್ಮೆಲ್ರಿಗೂ ತುಂಬ ದೊಡ್ಡ ಇನ್ಸ್ಪಿರೇಷನ್. ಅವ್ರು ಯಾವಾಗಲೂ